ಈ ಕತೆ ಶುರುವಾಗುವುದು ಕೇರಳದ ಶಾಂತಿಯುತ ಹಸಿರಿನ ನಡುವೆ. ಗೋವರ್ಧನ್ ಒಬ್ಬ ಆದರ್ಶವಾದ ವೈದ್ಯ. ಆತನಿಗೆ ರಾಜಕೀಯಕ್ಕಿಂತ ತನ್ನ ರೋಗಿಗಳ ಸೇವೆ ಮತ್ತು ತನ್ನ ಪತ್ನಿ ಪಾರ್ವತಿಯ ಮೇಲಿನ ಪ್ರೀತಿಯೇ ಮುಖ್ಯವಾಗಿರುತ್ತದೆ. ಆದರೆ ಅಂದು ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧ ದ್ವೇಷದ ಕಿಚ್ಚು ಒತ್ತಿಕೊಂಡಿತ್ತು. ಗೋವರ್ಧನ್ನ ಸ್ನೇಹಿತರು ಕ್ರಾಂತಿಕಾರಿಗಳಾಗಿದ್ದಾರೆ. ಒಂದು ದುರ್ಘಟನೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳಿದ್ದ ರೈಲನ್ನ ಸ್ಫೋಟಿಸಲಾಗುತ್ತದೆ. ಈ ಸಂಚಿನ ಬಗ್ಗೆ ಗೋವರ್ಧನ್ಗೆ ಸುಳಿವೇ ಇರುವುದಿಲ್ಲ. ಆದರೆ ತನ್ನ ಸ್ನೇಹಿತರನ್ನ ಉಳಿಸಲು ಹೋದ ಗೋವರ್ಧನ್ ಬ್ರಿಟಿಷರ ಕುತಂತ್ರದ ಬಲೆಗೆ ಬೀಳುತ್ತಾನೆ. ಸಾಕ್ಷ್ಯಾಧಾರಗಳನ್ನು ಸೃಷ್ಟಿಸಿ ಆತರಿಗೆ ಕಾಲಪಾಣಿ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ. ಪಾರ್ವತಿಯ ಕಣ್ಣೀರು, ತಂದೆಯ ಹತಾಶೆ ಯಾವುದನ್ನು ಲೆಕ್ಕಿಸದ ಬ್ರಿಟಿಷ್ ಸೈನ್ಯ ಆತನನ್ನ ಅಡಗಿಗೆ ಹತ್ತಿಸುತ್ತದೆ. ಸಾವಿರಾರು ಮೈಲಿಗಳು ಸಮುದ್ರಯಾನ. ಹಡಗಿನ ತಳಭಾಗದಲ್ಲಿ ನೂರಾರು ಕೈದಿಗಳನ್ನ ಪ್ರಾಣಿಗಳಂತೆ ತುರುಕಲಾಗುತ್ತದೆ. ಅಲ್ಲಿ ಅವರಿಗೆ ಸರಿಯಾದ ಗಾಳಿ ಬೆಳಕೂ ಇರುವುದಿಲ್ಲ. ಅಲ್ಲಿಂದಲೇ ಗೋವರ್ಧನ್ಗೆ ಬ್ರಿಟಿಷರ ಅಸಲಿ ಮುಖ ಪರಿಚಯವಾಗುತ್ತದೆ. ಸಮುದ್ರದ ಮಧ್ಯದಲ್ಲಿ ಯಾರಾದರೂ ಸತ್ತರೆ ಅವರ ಹೆಣವನ್ನ ಸಮುದ್ರದಕ್ಕೆ ಎಸೆಯಲಾಗುತ್ತಿತ್ತು. ಗೋವರ್ಧನ್ ಅಲ್ಲಿನ ಕೈದಿಗಳ ನೋವಿಗೆ ಸ್ಪಂದಿಸಲು ಪ್ರಯತ್ನಿಸುತ್ತಾನೆ. ಆದರೆ ಬೇಡಿಗಳ ಸದ್ದು ಆತನ ಧ್ವನಿಗಳನ್ನ ಅಡಗಿಸುತ್ತದೆ. ಅಂಡಮಾನ್ ತಲುಪಿದಾಗ ಗೋವರ್ಧನ್ ಎದುರು ನಿಂತಿರುವುದು ಬೃಹತ್ ಸೆಲ್ಯುಲರ್ ಜೈಲ್. ಇದು 7 ರೆಕ್ಕೆಗಳಿರುವ ನಕ್ಷತ್ರದ ಆಕಾರದ ಕಟ್ಟಡ. ಇಲ್ಲಿ ಒಬ್ಬ ಕೈದಿ ಇನ್ನೊಬ್ಬ ಕೈದಿಯನ್ನು ನೋಡಲು ಸಾಧ್ಯವಿಲ್ಲದಂತೆ ವಿನ್ಯಾಸ ಮಾಡಲಾಗಿರುತ್ತದೆ. ಇಲ್ಲಿ ಗೋವರ್ಧನ್ ಎದುರಿಸುವುದು 2 ರಾಕ್ಷಸರನ್ನ. ಜೈಲಿನ ಡೇವಿಡ್ ಚೆರಿ, ಈತ ಒಬ್ಬ ಸ್ಯಾಡಿಸ್ಟ್. ಕೈದಿಗಳ ರಕ್ತ ವಾಂತಿ ಮಾಡಿಕೊಳ್ಳುವುದನ್ನು ನೋಡಿ ಆನಂದಿಸುವವನು. ಮಿರ್ಜಾ ಜಾನ್, ಈತ ಬೆರ್ರಿಯ ನೆರಳು. ಇವನಿಗೆ ಮನುಷ್ಯತ್ವ ಎಂಬುದು ಮರೆತೇ ಹೋಗಿದೆ. ಕೈದಿಗಳ ಎದೆಯ ಮೇಲೆ ಹತ್ತಿ ನಿಲ್ಲುವುದು, ಅವರ ಮುಖಕ್ಕೆ ಉಗುಳುವುದು ಇವನ ದಿನಚರಿ. ಜೈಲಿನಲ್ಲಿ ಗೋವರ್ಧನ್ಗೆ ಸಿಗುವ ಕೆಲಸ ಗಾಣದಿಂದ ಸಾಸಿವೆ ಎಣ್ಣೆ ತೆಗೆಯುವುದು. ಇದು ಎತ್ತುಗಳು ಮಾಡುವ ಕೆಲಸ. ಆದರೆ ಇಲ್ಲಿ ಮನುಷ್ಯರೇ ಎತ್ತುಗಳು. ದಿನಕ್ಕೆ 30 ಪೌಂಡ್ ಎಣ್ಣೆ ತೆಗೆಯಲೇಬೇಕು. ಸುಸ್ತಾಗಿ ಬಿದ್ದರೆ ಬೆನ್ನಿನ ಮೇಲೆ ಚಾಟಿ ಏಟು. ಹಸಿವು ತಾಳಲಾರದೆ ಕೈದಿಗಳು ಅಲ್ಲಿನ ಹುಲ್ಲು ಕಸವನ್ನು ತಿನ್ನಲು ಯತ್ನಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಗೋವರ್ಧನ್ ಅಲ್ಲಿನ ಇನ್ನೊಬ್ಬ ಮಹಾನ್ ನಾಯಕ ವೀರ ಸಾವರ್ಕರ್ ಅವರನ್ನ ಭೇಟಿಯಾಗುತ್ತಾನೆ. ಸಾವರ್ಕರ್ ಅವರು ಸಣ್ಣ ಕೋಣೆಯಲ್ಲಿ ಬಂಧಿಸಲಾಗಿದ್ದರು. ಅವರ ಕಣ್ಣಲ್ಲಿ ಕ್ರಾಂತಿಯ ಕಿಚ್ಚು ಹರಿಯುವುದಿಲ್ಲ. ಅವರು ಗೋವರ್ಧನ್ಗೆ ಇತಿಹಾಸದ ಪಾಠ ಹೇಳುತ್ತಾರೆ. ಇದು ನಮ್ಮ ದೇಶದ ಪುನರ್ಜನ್ಮದ ನೋವು ಎಂದು ಧೈರ್ಯ ತುಂಬುತ್ತಾರೆ. ಜೈಲಿನಲ್ಲಿ ಹರಡುವ ಕಾಲರಾ ರೋಗದಿಂದ ಕೈದಿಗಳು ಸಾಲು ಸಾಲಾಗಿ ಸಾಯುತ್ತಾರೆ. ವೈದ್ಯನಾದ ಗೋವರ್ಧನ್ ಚಿಕಿತ್ಸೆ ನೀಡಲು ಔಷಧ ಕೇಳಿದಾಗ ಜೈಲರ್ ಚೆರ್ರಿ ಅದನ್ನ ನಿರಾಕರಿಸುತ್ತಾನೆ. ಬದಲಿಗೆ ಸಾಯುತ್ತಿರುವ ಕೈದಿಗಳ ಮೇಲೆ ವಿಷ ಪ್ರಯೋಗ ಮಾಡಿ ಅವರು ಹೇಗೆ ಸಾಯುತ್ತಾರೆ ಎಂದು ಸಂಶೋಧನೆ ಮಾಡಲಾಗುತ್ತದೆ. ಈ ದೃಶ್ಯಗಳು ನೋಡುಗರನ್ನ ಬೆಚ್ಚಿ ಬೀಳಿಸುತ್ತದೆ. ಗೋವರ್ಧನ್ ಪ್ರತಿಭಟಿಸಿದಾಗ ಆತನನ್ನ ಐಸೋಲೇಷನ್ ವಾರ್ಡ್ ಎಂಬ ಸಣ್ಣ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಲಾಗುತ್ತದೆ. ಅಲ್ಲಿ ಕುಡಿಯಲು ಹನಿ ನೀರಿಗೂ ಪರದಾಡಬೇಕಾಗುತ್ತದೆ. ಕೇರಳದಲ್ಲಿ ಪಾರ್ವತಿ ತನ್ನ ಗಂಡನನ್ನ ಬಿಡಿಸಿಕೊಳ್ಳಲು ತನ್ನೆಲ್ಲ ಆಸ್ತಿಯನ್ನ ಮಾರಿ ವಕೀಲರ ಹಿಂದೆ ಅಲಿಯುತ್ತಾಳೆ. ಅವಳು ಗೋವರ್ಧನ್ಗೆ ನೂರಾರು ಪತ್ರಗಳನ್ನ ಬರೆಯುತ್ತಾಳೆ. ಆದರೆ ಮಿರ್ಜಾ ಖಾನ್ ಆ ಪತ್ರವನ್ನ ಗೋವರ್ಧನ್ ಎದುರೇ ಹರಿದು ಹಾಕಿ, ಈಗ ನಿನ್ನ ಪತ್ನಿ ಈಗ ಬ್ರಿಟಿಷ್ ಅಧಿಕಾರಿಯಲ್ಲೊಬ್ಬ ಮನೆಯಲ್ಲಿ ಸುಖವಾಗಿದ್ದಾಳೆ, ಅವಳು ನಿನ್ನನ್ನು ಮರೆತಿದ್ದಾಳೆ ಎಂದು ನಂಬಿಸುತ್ತಾನೆ. ಈ ಸುಳ್ಳು ಗೋವರ್ಧನನ್ನ ಒಳಗಿನಿಂದ ಪೂರ್ತಿ ಕುಗ್ಗಿಸುತ್ತದೆ. ಒಂದು ದಿನ ಜೈಲಿನ ಒಳಗಿನ ಅನ್ಯಾಯ ಮಿತಿ ಮೀರುತ್ತದೆ. ಒಬ್ಬ ಕೈದಿಯ ಕೊಲೆಯಾದಾಗ ಎಲ್ಲರೂ ಒಗ್ಗೂಡಿ ದಂಗೆ ಏಳುತ್ತಾರೆ. ಗೋವರ್ಧನ್ ಮತ್ತು ಅವನ ತಂಡ ಜೈಲಿನಲ್ಲಿ ತಪ್ಪಿಸಿಕೊಳ್ಳಲು ಸಮುದ್ರದ ಕಡೆಗೆ ಓಡುತ್ತಾರೆ. ಅಂಡಮಾನ್ನ ದಟ್ಟ ಕಾಡುಗಳಲ್ಲಿ ಅವರು ಅಲೆಯುತ್ತಾರೆ. ಅಲ್ಲಿ ಅವರು ಬ್ರಿಟಿಷರಿಂದ ಹಿಂಸೆಗೊಳಗಾದ ಮೂಲವಾಸಿಗಳನ್ನ ಭೇಟಿಯಾಗುತ್ತಾರೆ. ಬ್ರಿಟಿಷರು ಇತಿಹಾಸವನ್ನ ಹೇಗೆ ನಾಶ ಮಾಡುತ್ತಿದ್ದಾರೆ ಎಂಬುದಕ್ಕೆ ಇದು ಸಾಕ್ಷಿಯಾಗುತ್ತದೆ. ಆದರೆ ದುರದೃಷ್ಟವಶಾತ್ ಗೋವರ್ಧನ್ ತಂಡವನ್ನ ಮತ್ತೆ ಹಿಡಿಯಲಾಗುತ್ತದೆ. ಈ ಬಾರಿ ಬ್ರಿಟಿಷರು ಅತ್ಯಂತ ಕ್ರೂರವಾಗಿ ವರ್ತಿಸುತ್ತಾರೆ. ತಪ್ಪಿಸಿಕೊಂಡವರನ್ನ ಸಾಲಾಗಿ ನಿಲ್ಲಿಸಿ ಗುಂಡಿಕ್ಕಲಾಗುತ್ತದೆ. ಜೈಲಿಗೆ ಮರಳಿದ ಗೋವರ್ಧನ್ಗೆ ಮಿರ್ಜಾ ಖಾನ್ನ ಅಸಲಿ ಮುಖ ಮತ್ತು ತನ್ನ ಪತ್ನಿಯ ನಿಷ್ಠೆಯ ಬಗ್ಗೆ ಸತ್ಯ ತಿಳಿದಿದೆ. ಅಂದು ಗೋವರ್ಧನ್ ಶಾಂತ ಸ್ವರೂಪಿಯಾದ ವೈದ್ಯನಾಗಿ ಉಳಿಯುವುದಿಲ್ಲ. ಆತ ಒಬ್ಬ ರೌದ್ರಾವತಾರದ ಕ್ರಾಂತಿಕಾರಿಯಾಗುತ್ತಾನೆ. ಮಿರ್ಜಾ ಖಾನ್ನನ್ನು ಹಿಡಿದು ಆತ ಕೈದಿಗಳಲ್ಲೇ ಕೊಟ್ಟಿದ್ದ ಪ್ರತಿಯೊಂದು ಹಿಂಸೆಯನ್ನ ಆತನಿಗೆ ತಿರುಗಿಸಿ ನೀಡುತ್ತಾನೆ. ಅಂತಿಮವಾಗಿ ಮಿರ್ಜಾ ಖಾನ್ನನ್ನು ಕೊಂದಾಗ ಅದು ಕೇವಲ ವೈಯಕ್ತಿಕ ಸೇಡಾಗಿರುವುದಿಲ್ಲ, ಬದಲಿಗೆ ಲಕ್ಷಾಂತರ ಭಾರತೀಯರ ಆಕ್ರೋಶದ ಸಂಕೇತವಾಗಿರುತ್ತದೆ.
ಇದಕ್ಕಾಗಿಯೇ ಗೋವರ್ಧನ್ಗೆ ಮರಣದಂಡನೆ ಘೋಷಿಸಲಾಗುತ್ತದೆ. ಗಲ್ಲುಗಂಬ ಏರುವಾಗಲೂ ಗೋವರ್ಧನ್ ಮುಗುಳ್ನಗುತ್ತಾನೆ. ಆತನ ಆತ್ಮಕ್ಕೆ ತಿಳಿದಿರುತ್ತದೆ ಭಾರತದ ಮಣ್ಣು ಒಂದಲ್ಲ ಒಂದು ದಿನ ಸ್ವತಂತ್ರವಾಗುತ್ತದೆ ಎಂದು. ವರ್ಷಗಳು ಉರುಳುತ್ತವೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ. ಸೆಲ್ಯುಲರ್ ಜೈಲಿನ ಬಾಗಿಲುಗಳು ತೆರೆಯುತ್ತವೆ. ಉಳಿದಿರುವ ಕೈದಿಗಳು ತಮ್ಮ ಮನೆಗೆ ಮರಳುತ್ತಾರೆ. ಕೇರಳದ ಆ ಹಳೆಯ ಸ್ಟೇಷನ್ನಲ್ಲಿ ಈಗಲೂ ಒಬ್ಬ ವೃದ್ಧೆ ಕುಳಿತಿದ್ದಾಳೆ. ಅವಳೇ ಪಾರ್ವತಿ. ಅವಳಿಗೆ ಇನ್ನೂ ನಂಬಿಕೆ ಇದೆ, ತನ್ನ ಗೋವರ್ಧನ್ ಬಂದೇ ಬರುತ್ತಾನೆ ಎಂದು. ಅಂಡಮಾನ್ನ ಸಮುದ್ರ ತೀರದಲ್ಲಿ ಗೋವರ್ಧನ್ ಸಮಾಧಿಯ ಮೇಲೆ ಹೂವುಗಳು ಅರಳುತ್ತಿರುತ್ತದೆ. ಆ ಕಪ್ಪು ನೀರು ಇಂದಿಗೂ ಆ ವೀರರ ಕಥೆಯನ್ನ ಅಲೆಗಳ ರೂಪದಲ್ಲಿ ಹೇಳುತ್ತಲೇ ಇರುತ್ತದೆ. ಸ್ನೇಹಿತರೆ, ಕಾಲಾಪಾಣಿ ಕೇವಲ ಸಿನಿಮಾ ಅಲ್ಲ, ಇದು ನಮ್ಮ ಅಸ್ತಿತ್ವ, ಇದು ನಮ್ಮ ಅಸ್ಮಿತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟ ಆ ಅನಾಮಧೇಯ ವೀರರಿಗಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ. ಅವರ ಬಲಿದಾನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಜೈ ಹಿಂದ್.